ಯಾಕೆ ನಾವು ನಾವಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನಾವು ದೇವರಾತ್ಮ ವಶರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿವೆ. ಇನ್ನೊಂದು ಕಡೆ ಬರೀತಾ ಇದ್ದಾನೆ, ನಾವು ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಕ್ರಿಸ್ತನನ್ನು ಧರಿಸಿಕೊಳ್ಳೋದಕ್ಕಾಗಿ ಕರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕಂದ್ರೆ ಈ ದೇಹ ತ್ಯಾಗ ಮಾಡಬೇಕು, ಹಣ್ಣಿನ ಆಸೆ ತ್ಯಾಗ ಮಾಡಬೇಕು, ಶರೀರದ ಆಸೆ ತ್ಯಾಗ ಮಾಡಬೇಕು, ಈ ಲೋಕದ ಆಸೆಗಳನ್ನು ಪರಿಪೂರ್ಣವಾಗಿ ತ್ಯಾಗ ಮಾಡಿ ಜೀವಿಸಿದಾಗ ಮಾತ್ರ ನಾವು ದೇವರಿಗೆ ಪ್ರಿಯರು, ಮಾನ್ಯರು, ಬೇಕಾದವರು ಆಗ್ತೀವಿ. ಪ್ರೀತಿಯ ಜನರು, ಇನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು. ಆಫ್ಟರ್ ದ ರಿಸಲ್ಟ್ ಶೇಟ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ದ Peter Isaac is going to be changed. ಶೇಟ್ರಲ್ಲಿ ಬಟ್ what's true only, the Peter Isaac was different, but verse 8 ಅಲ್ಲಿ Peter Isaac was totally changed. ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿ ಹೇಗಿದೆ? ಪ್ಲೀಸ್ ಲಿಸನ್ ವೆರಿ ಕೇರ್ಫುಲಿ, ಬಹಳ ಅದ್ಭುತವಾಗಿ ಕೇಳ್ರಿ ನೀವು. ಇವತ್ತು ನಿಮ್ಮ ದೃಷ್ಟಿಕೋನ ಏನಾದ್ರೂ ಬದಲಾಯಿತು ಅಂದ್ರೆ ನಾನು ಹೇಳ್ತೀನಿ ಪ್ರೀತಿಯ ಜನರೇ, ಯಾವ ರೀತಿಯಾಗಿ ಅವರು ರಾಶಿ ರಾಶಿ ಅದ್ಭುತಗಳು ನೋಡಿದರೋ ನೀವೆಲ್ಲರೂ ನೋಡ್ತೀರಿ ಯೇಸುವಿನ ನಾಮದಲ್ಲಿ. ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಆಮೆನ್. ಯುವರ್ ಐಸ್ ಮಸ್ಟ್ ಬಿ ಚೇಂಜ್ ಟು ಸೀ ದ ಮಿರಕಲ್ಸ್, ಟು ಸೀ ದ ವಂಡರ್ಸ್. ಸೊ ಅದಕ್ಕೋಸ್ಕರವಾಗಿ ವಚನ 8ರಲ್ಲಿ ನೋಡ್ರಿ, ಎಲ್ಲಿ ಭಯಂಕರ ಘೋರವಾದ ಸೋಲು ಅನುಭವಿಸಿದ್ರು ಅಲ್ಲಿಯೇ ಬಿರುಗಾಳಿ ರೀತಿಯಲ್ಲಿ ದೇವರು ಒಂದು ದೊಡ್ಡ ಜಯವನ್ನು ತಂದನಂತೆ. ಪ್ರಿಯರೇ, ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಎಲ್ಲಿ ಭಯಂಕರವಾದಂತ ಸೋಲು ಅನುಭವಿಸಿದ್ರು ಅವರು, ಅಲ್ಲಿಯೇ ದೇವರು ಒಂದು ಬಿರುಗಾಳಿ ರೀತಿಯಲ್ಲಿ ಅದ್ಭುತವನ್ನು ಎಬ್ಬಿಸಿದ ಅವರ ಜೀವಿತದಲ್ಲಿ. ನೀವು ಎಲ್ಲಿ ಸೋತಿದ್ದೀರಿ ಅಲ್ಲಿಯೇ ದೇವರು ಜಯವನ್ನು ಪ್ರಾರಂಭ ಮಾಡುವಾತನಾಗಿದ್ದಾನೆ. ನೀವು ಎಲ್ಲಿ ಕುಗ್ಗಿದ್ದೀರಿ ಅಲ್ಲಿಯೇ ದೇವರು ಎತ್ತುವಾತನಾಗಿದ್ದಾನೆ. ನಿಮಗೆ ಎಲ್ಲಿ ಅವಮಾನವಾಗಿದೆ ಅಲ್ಲಿಯೇ ದೇವರು ಮಾನವನ್ನು ತರುವಾತನಾಗಿದ್ದಾನೆ. ಎಲ್ಲಿ ಜನರು ನಿಮಗೆ ಆರಂಭ ಹರಿಸಿದ್ದಾರೆ ಯಾವ ವಿಷಯದಲ್ಲಿ, ಅಲ್ಲಿಯೇ ದೇವರು ನಿಮ್ಮನ್ನು ಯಾರು ಎಂಬುದಾಗಿ ತೋರಿಸುವಾತನಾಗಿದ್ದಾನೆ. ಪ್ರಿಯರೇ, ಚಿಂತಿಸಬೇಡ್ರಿ, ನಿರಾಶರಾಗಬೇಡ್ರಿ, ನಿಮ್ಮ ನಂಬಿಕೆಯಲ್ಲಿ ಕುಂದು ಹೋಗಬೇಡ್ರಿ, ಬಲಗೊಳ್ಳ್ರಿ. ನಂಬಿಕೆಯಲ್ಲಿ ಬಲಗೊಳ್ಳ್ರಿ, ಪ್ರಾರ್ಥನೆಯಲ್ಲಿ ಬಲಗೊಳ್ಳ್ರಿ, ವಾಕ್ಯದಲ್ಲಿ ಬಲಗೊಳ್ಳ್ರಿ. ದೇವರ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ.